ಅಯೋಧ್ಯೆಗೆ ಬಂದಾಗ ರಾಮ ಮಂದಿರ ಉದ್ಘಾಟನೆಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋ ಹೊತ್ತಲ್ಲಿ ರಾಮನ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಮನ ಆದರ್ಶದ ಬಗ್ಗೆ ಮಾತಾಡ್ತಾ ಇದ್ದೀವಿ, ರಾಮ ರಾಜ್ಯ ಆಗಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರಾಮನ ಬಗ್ಗೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಮಗೆಲ್ಲ ನೆನಪಾಗೋದು ಲಕ್ಷ್ಮಣ, ರಾಮನ ಸಹೋದರ ಲಕ್ಷ್ಮಣ. ಕಾರಣ ಲಕ್ಷ್ಮಣ ರಾಮನ ಮಾರ್ಗದರ್ಶನದಲ್ಲೇ ಹೋಗ್ತಾ ಇದ್ದ, ಆತನ ಆದರ್ಶಗಳನ್ನ ಅಳವಡಿಕೆ ಮಾಡ್ಕೊಳ್ತಿದ್ದ, ಆತನ ನೋಡಿ ಬೆಳೆದಾತ ಲಕ್ಷ್ಮಣ. ನಾವಿರುವಂತಹ ಜಾಗಕ್ಕೂ ಲಕ್ಷ್ಮಣನಿಗೂ ಅವಿನಾಭಾವ ಸಂಬಂಧ ಇದೆ. ಲಕ್ಷ್ಮಣ ಅಂದ್ರೆ ಶೇಷನಾಗನ ಅವತಾರ ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಈ ಸ್ಥಳದ ಮಹತ್ವ ಜೊತೆಗೆ ನಾವಿರುವಂತಹ ಜಾಗದ ಬಗ್ಗೆ ಒಂದಷ್ಟು ವಿಶೇಷತೆಗಳನ್ನ ವಿವರಿಸ್ತಾ ಹೋಗ್ತಾರೆ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಜಾಗದ ಬಗ್ಗೆ ಲಕ್ಷ್ಮಣಿಗೂ ಮತ್ತು ಈ ಜಾಗಕ್ಕೂ ಇರುವ ಸಂಬಂಧದ ಬಗ್ಗೆ ವಿವರಣೆ ಕೊಡೋದಾದ್ರೆ ವೀಕ್ಷಕರಿಗೆ. ಈ ಜಾಗವನ್ನ ಲಕ್ಷ್ಮಣ ಮಂದಿರ ಜಾಗ ಅಂತ ಕರೀತಾರೆ. ಇದು ಸರಯೂ ತಟದಲ್ಲೇ ಇದೆ. ಇಲ್ಲಿಂದ ಎದುರುಗಡೆನೆ ಸರಯೂ ಕಾಣುತ್ತೆ. ರಾಮನ ಅಂತ್ಯ ಇದೆಯಲ್ಲ, ರಾಮನ ಅಂತ್ಯ ಅಂತ ಕೇಳೋದೇ ಬಹಳ ವಿಚಿತ್ರವಾಗಿರುವಂಥ ಸಂಗತಿ. ರಾಮ ಪರಿನಿರ್ವಾಣ ಅಂತ ನಾವು ಕರಿಬಹುದು. ರಾಮ ಈ ದೇಹ ತ್ಯಾಗ ಮಾಡಿದ್ದು, ಈ ಭೂಮಿಯನ್ನು ಬಿಟ್ಟು ಹೋಗಿದ್ದು, ಅದು ತುಂಬ ವಿಶಿಷ್ಟವಾಗಿರುವಂಥ ಸಂಗತಿ. ದೇವತೆಗಳಿಗೆ ಕೊನೆ ಕ್ಷಣದಲ್ಲಿ ಸ್ವಲ್ಪ ಗೊಂದಲ ಆಗುತ್ತೆ. ರಾಮ 1000 ವರ್ಷಗಳ ಕಾಲ ಅಯೋಧ್ಯೆಯನ್ನು ಆಳ್ಕೊಂಡು ಹಾಯಾಗಿ ಇದ್ದುಬಿಟ್ಟಿದ್ದಾನೆ, ನಮ್ಮ ವೈಕುಂಠ ಖಾಲಿಯಾಗಿದೆ, ಅವನು ವಾಪಸ್ ಕರೆಸ್ಕೋಬೇಕು ವಿಷ್ಣುವನ್ನ ಅಂತ ಹೇಳಿ ಅವರೆಲ್ಲರೂ ಒಂದು ಕಾನ್ಸ್ಪಿರಸಿ ಪ್ಲಾನ್ ಮಾಡ್ತಾರೆ. ಮಾಡಿ ಕರ್ಕೊಂಡು ಹೋಗಬೇಕು ಅಂತಂದಾಗ ಅದರ ಪೂರ್ವಭಾವಿ ಘಟನೆಯಾಗಿ ರಾಮ ಲಕ್ಷ್ಮಣನನ್ನು ತ್ಯಾಗ ಮಾಡ್ತಾನೆ. ಲಕ್ಷ್ಮಣನ ದೂರ ಹೋಗು, ನೀನು ಇನ್ಮುಂದೆ ನನ್ನ ಜೊತೆ ಇರಬೇಡ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾನೆ ರಾಮ ಲಕ್ಷ್ಮಣನನ್ನು. ಅನಿವಾರ್ಯ ಆಗಿರುತ್ತೆ ಅದು. ಕಳಿಸಿದಾಗ ಲಕ್ಷ್ಮಣನ ಬಹಳ ದುಃಖದಿಂದ, ಅಣ್ಣನಿಂದ ವಿಯೋಗಕ್ಕೊಳಗಾದಂಥ ಲಕ್ಷ್ಮಣ ಇಲ್ಲಿಗೆ ಬಂದು ಜಲಸಮಾಧಿ ಆಗ್ತಾನೆ. ಈ ಜಲಸಮಾಧಿ ಆಗಿರುವಂಥ ಜಾಗ ಇದು. ಈ ಸರಯೂ ನದಿ ಇದೇ ಜಾಗದಲ್ಲಿ ಜಲಸಮಾಧಿ ಆಗ್ತಾನೆ. ಅಂದರೆ ವಿಷ್ಣುವಿನ ಆ ಶೇಷನಾಗ ಇವೆರಡನ್ನೂ ನಾವು ಯೋಚನೆ ಮಾಡುವಾಗ ಇಲ್ಲಿ ಜಲಸಮಾಧಿ ಆಗಿರುವಂಥ ಈ ಲಕ್ಷ್ಮಣನನ್ನು ಮುಂದಿನ ದಿನಗಳಲ್ಲಿ ಏನು ಕಲ್ಲಿನ ರೂಪ ಪಡ್ಕೊಂಡಿರ್ತಾನೋ, ಪಾಷಾಣ ಸ್ವರೂಪ ಅಂತ ಕರೀತಾರಲ್ಲ, ಅದೇ ಕಲ್ಲಿನ ರೂಪದಲ್ಲಿ ಅಲ್ಲಿರ್ತಾನೆ. ಅದನ್ನು ವಿಕ್ರಮಾದಿತ್ಯ ರಾಜ, ಉಜ್ಜಯಿನಿಯ ವಿಕ್ರಮಾದಿತ್ಯ ಇಲ್ಲಿಗೆ ತಂದು ಈ ಮಂದಿರದಲ್ಲಿ ಪ್ರತಿಷ್ಠಾಪಿಸ್ತಾನೆ. ಹೀಗಾಗಿ ಇದು ಲಕ್ಷ್ಮಣ ಮಂದಿರ ಬಹಳ ವಿಶಿಷ್ಟವಾಗಿರುವಂಥದ್ದು. ಒಂದೇ ಮಾತಿನಲ್ಲಿ ಹೇಳ್ಬೋದು ಅಂತಂದರೆ, ಇಡೀ ಜಗತ್ತಿನಲ್ಲಿ ಲಕ್ಷ್ಮಣನೊಬ್ಬನೇ ಇರುವಂಥ ಏಕೈಕ ಮಂದಿರ ಇಲ್ಲಿದೆ. ಬಹುತೇಕರು ಇಲ್ಲಿಗೆ ಬರಲ್ಲ, ರಾಮನನ್ನು ನೋಡ್ತಾರೆ ಹೋಗ್ತಾರೆ. ಆದರೆ ಲಕ್ಷ್ಮಣನ ದೇಹತ್ಯಾಗವಾದ ನಂತರ ಲಕ್ಷ್ಮಣನ ಏಕೈಕ ವಿಗ್ರಹ ಇರುವಂಥ ದೇವಸ್ಥಾನ ಇದು. ನಾವು ಬ್ರಹ್ಮನ ಒಂದೇ ದೇವಸ್ಥಾನವನ್ನು ನಾವು ಒಂದು ಕಡೆ ನೋಡ್ತೀವಿ, ಹಾಗೆ ನೋಡೋ ರೀತಿಯಲ್ಲಿ ಇಲ್ಲಿ ಲಕ್ಷ್ಮಣನ ಏಕೈಕ ದೇವಸ್ಥಾನ ಇದು ಅಂತ ಅನ್ಸತ್ತೆ. ಸರಿಗ ಲಕ್ಷ್ಮಣ ಮತ್ತು ರಾಮ ಇಬ್ಬರ ಸಂಬಂಧದ ಬಗ್ಗೆ ಮಾತನಾಡಬೇಕು ಅಂತ ಅನ್ಸುತ್ತೆ. ಮಂದಿರ ತೋರ್ಸೋಕ್ಕೂ ಮುನ್ನ ಕೆಲವೇ ಕ್ಷಣಗಳಲ್ಲಿ ಆ ಮಂದಿರವನ್ನ ತೋರಿಸ್ತೀವಿ, ಲಕ್ಷ್ಮಣನ ದರ್ಶನ ಕೂಡ ಮಾಡಿಸ್ತೀವಿ. ಸರ್ ಹೇಳ್ದಂಗೆ ಜಗತ್ತಿನಾದ್ಯಂತ ನೀವು ಎಲ್ಲೇ ನೋಡಿದ್ರು ಕೂಡ ಇರೋದು ಲಕ್ಷ್ಮಣ ದೇವಸ್ಥಾನ ಇದು ಒಂದೇ. ಅಯೋಧ್ಯೆಗೆ ಬಂದಾಗ ರಾಮ ಮಂದಿರ ನೋಡಿದ ತಕ್ಷಣ ನೀವು ಲಕ್ಷ್ಮಣ ಮಂದಿರವನ್ನ ಕೂಡ ನೋಡೇ ಹೋಗ್ಬೇಕಾಗತ್ತೆ. ಆದ್ರೆ ರಾಮ ಲಕ್ಷ್ಮಣರ ಆ ಸಂಬಂಧ, ಆ ಬಾಂಧವ್ಯ ಹೇಗಿತ್ತು ಅನ್ನೋದನ್ನ ವಿವರಣೆ ಕೊಡೋದಾದ್ರೆ ಸರ್. ರಾಮ ಮತ್ತು ಲಕ್ಷ್ಮಣರ ಇಬ್ಬರ ಬಾಂಧವ್ಯ ಬಹಳ ವಿಶಿಷ್ಟವಾಗಿರುವಂಥದ್ದು. ಒಬ್ಬ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ, ಈ ರಾಮನನ್ನ ತೊಟ್ಟಿಲಲ್ಲಿ ಪುಟ್ಟ ಮಕ್ಕಳು 4, ರಾಮ ಲಕ್ಷ್ಮಣ ಭರತ ಶತ್ರುಘ್ನ, ತೊಟ್ಟಿಲಲ್ಲಿ ಮಲಗಿಸಿದ್ರೆ ರಾಮ ನಿದ್ದೆ ಹೋಗ್ತಿದ್ದಂತೆ, ಭರತ ಶತ್ರುಘ್ನರು ತಮ್ಮ ಪಾಡಿಗೆ ಮಲಗಿಬಿಡ್ತಿದ್ರಂತೆ. ತನ್ನ ತೊಟ್ಟಿಲಲ್ಲಿ ಲಕ್ಷ್ಮಣ ಯಾವತ್ತೂ ಮಲಗ್ತಿರ್ಲವಂತೆ, ಅಳತಾನೆ ಇರ್ತಿದ್ದಂತೆ. ಯಾಕೆ ಅಳತಿದ್ದಾನೆ ಅಂತ ಗೊತ್ತಾಗದೆ ಕೊನೆಗೆ ಅವರು ರಾಮನ ಪದತಲದಲ್ಲಿ ಬಂದು ಮಲಗಿಸಿದ್ರೆ ಲಕ್ಷ್ಮಣ ಹಾಯಾಗಿ ನಿದ್ದೆ ಹೋಗ್ತಿದ್ದ ಅಂತ. ನಾವು ವಾಲ್ಮೀಕಿ ರಾಮಾಯಣವನ್ನು ನೋಡಿದ್ರೂ ಕೂಡ, ತುಳಸಿದಾಸರ ರಾಮಚರಿತ ಮಾನಸನ್ನು ನೋಡಿದ್ರೂ ಕೂಡ ಲಕ್ಷ್ಮಣನ ಕುರಿತಂತೆ ಅಪಾರವಾಗಿರುವಂಥ ವರ್ಣನೆ ಇದೆ. ರಾಮನ ನೆರಳಾಗಿ ಲಕ್ಷ್ಮಣ ಇದ್ದವನು ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂಥ ಸಂಗತಿ. ಕಾಡಿಗೆ ರಾಮ ಹೋಗ್ತಾನೆ ಅಂತ ಗೊತ್ತಾದಾಗ ಲಕ್ಷ್ಮಣ ತಾನು ಜೊತೆಲಿ ನಿಂತು ಬಿಡ್ತಾನೆ. ಎಲ್ಲಿವರೆಗೂ ಗೊತ್ತೇನು, ಕಾಡಿಗೆ ತಂದೆ ಕಳಿಸಿದ್ದಾರೆ ಅಂತ ಗೊತ್ತಾದಾಗ ಲಕ್ಷ್ಮಣ ಆಕ್ರೋಶಭರಿತನಾಗಿ, ನೀನು ಒಂದು ಮಾತು ಹೇಳು, ತನ್ನ ಚಿಕ್ಕಮ್ಮನ ಮಾತನ್ನ ಕೇಳಿ ನಮ್ಮನ್ನು ಕಾಡಿಗೆ ಕಳಿಸ್ತಾ ಇರುವಂತ ನನ್ನ ತಂದೆಯನ್ನು ಕೊಂದು ಬರ್ತೀನಿ ಅಂತ ಹೇಳ್ತಾನೆ ಲಕ್ಷ್ಮಣ. ಅಂದರೆ ರಾಮನಿಗಾಗಿ ಅಷ್ಟೊಂದು ಪ್ರೀತಿ ಅವನದ್ದು. ಕಾಡಿನಲ್ಲೂ ಅಷ್ಟೇ ರಾಮನ ಮಾತನ್ನು ಮೀರಿದವನಲ್ಲ. ಚಿತ್ರಕೂಟದ ಭಾಗದಲ್ಲಿ ಪ್ರಾಬಬ್ಲಿ ಕಾಡಿಗೆ ಬಂದಿರ್ತಾರೆ ಅವರು. ಬಂದಾಗ ರಾಮ ಹೇಳ್ತಾನೆ, ಲಕ್ಷ್ಮಣ ಇಲ್ಲಿ ಯಾವ ಜಾಗ ಚೆನ್ನಾಗಿರುತ್ತೋ ನೋಡು, ಒಂದು ಕುಟೀರ ಕಟ್ಟು ಅಂತ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಲಕ್ಷ್ಮಣ ಹೇಳ್ತಾನೆ, ನೀನು ಇರುವಾಗ ನಾನು ಸ್ವತಂತ್ರವಾಗಿ ಯಾವ ಕೆಲಸ ಮಾಡಿದ್ದಿಲ್ಲ ಅಣ್ಣ, ನೀನು ಬರೀ ಜಾಗ ತೋರಿಸು, ಉಳಿದಿದ್ದು ನಾನು ಮಾಡ್ತೀನಿ ಅಂತ. ಏನು ಅವನ ಅಣ್ಣನ ಮೇಲಿನ ಗೌರವ ಇದೆಯಲ್ಲ, ಅದು ಅಪ್ರತಿಮವಾಗಿರುವಂಥದ್ದು. ರಾಮ ಇಂಥ ಜಾಗ ಅಂತ ತೋರಿಸಿದ ನಂತರ ಲಕ್ಷ್ಮಣ ಅದಕ್ಕೊಂದು ಕುಟೀರ ಕಟ್ತಾನೆ. ಆ ಕುಟೀರವನ್ನು ನೋಡಿ ರಾಮ ಹೇಳೋದನ್ನು ಕೇಳಬೇಕು, ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ನೀನು ಎಷ್ಟು ಚೆನ್ನಾಗಿ ಕುಟೀರ ಕಟ್ಟಿದ್ಯಾ ಅಂತಂದರೆ ನನ್ನ ಮನಸ್ಸನ್ನು ಅರಿತುಕೊಂಡಿರುವಂಥ ನಿನ್ನ ಬಗ್ಗೆ ನಾನು ಇನ್ನೇನು ಹೇಳಲಿ. ನಾನು ಒಂದೇ ಮಾತನ್ನು ಹೇಳ್ಬೋದು ಅಂತಂದರೆ, ಮಹಾತಾಯಿ ಮಾತ್ರ ಇಂಥ ಪುತ್ರ
ಪುತ್ರನನ್ನು ಹೆರಬಹುದು, ಹೀಗಾಗಿ ನಾನು ಸುಮಿತ್ರಾ ತಾಯಿಗೆ ನಮಸ್ಕಾರ ಮಾಡ್ತೀನಿ, ನೆನಪಿಸ್ಕೊಳ್ತೀನಿ. ಅಂದರೆ ರಾಮನ ಆ ಭಾವ ಇದೆಯಲ್ಲ ಲಕ್ಷ್ಮಣನ ಕುರಿತಂತೆ ಭಾಳ ವಿಶಿಷ್ಟವಾಗಿರುವಂಥದ್ದು. ಲಕ್ಷ್ಮಣ ಅಷ್ಟೇ ಅಲ್ಲದೆ ರಾಮನ ಅಣ್ಣ ತಮ್ಮಂದಿರ ಬಾಂಧವ್ಯ. ಬಟ್ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ನಾವು ಇದನ್ನು ಓದಬೇಕಾದಾಗ, ಹನುಮಾನ್ ಚಾಲೀಸ ಓದಬೇಕಾದಾಗ ಅಲ್ಲಿ ಆಂಜನೇಯನಿಗೆ ರಾಮ ಹೇಳ್ತಾನಂತೆ. ಏನು ಹೇಳ್ತಾನೆ ಅಂತಂದರೆ, ತುಮ ಮಮ ಪ್ರಿಯ ಭರತ ಹಿ ಸಮಭಾಯಿ ಅಂತ. ನೀ ನನಗೆ ಅತ್ಯಂತ ಪ್ರೀತಿಯ ತಮ್ಮ, ಯಾರ ಥರ? ಭರತನ ಥರ ಅಂತ. ರಾಮನಿಗೆ ಲಕ್ಷ್ಮಣ ಇಷ್ಟು ಹತ್ತಿರದವನಾಗಿದ್ದರು, ಲಕ್ಷ್ಮಣನಿಗೆ ರಾಮನ ಮೇಲೆ ಅಪಾರವಾದ ಪ್ರೀತಿ ಇದ್ದರು, ರಾಮನಿಗೆ ಒಂದು ತೂಕ ಜಾಸ್ತಿ ಪ್ರೀತಿ ಭರತನ ಮೇಲಿತ್ತು ಅಂತ ಹೇಳ್ತಾರೆ. ಒಬ್ಬರು ಭಾಳ ಚೆನ್ನಾಗಿ ಹೇಳ್ತಾರೆ, ಲಕ್ಷ್ಮಣನಿಗೇನಾದರೂ ರಾಮನಿಗೇನಾದರೂ 4 ಸ್ವೀಟ್ ಕೊಟ್ಟರೆ ಒಬ್ಬೊಬ್ರಿಗೆ ಒಂದೊಂದು ಕೊಡ್ತಾನಂತೆ, 3 ಕೊಟ್ಟರೆ ತನಗೆ ಬಿಟ್ಟು ಉಳಿದವ್ರಿಗೆ ಕೊಡ್ತಾನಂತೆ, 1 ಕೊಟ್ಟರೆ ತಾನು ತಿನ್ನೋದಿಲ್ಲಂತೆ, ಭರತನಿಗೆ ತೆಗೆದುಕೊಂಡು ಹೋಗಿ ಕೊಡ್ತಾನಂತೆ. ಅಂದರೆ ರಾಮ ಲಕ್ಷ್ಮಣ, ರಾಮ ಭರತ, ರಾಮ ಶತ್ರುಘ್ನ, ಈ ಬಾಂಧವ್ಯ ಅನ್ಇಮ್ಯಾಜಿನಬಲ್ ಅಂತ ನಂಗೆ ಅನೇಕ ಬಾರಿ ಅನ್ನಿಸ್ತಾ ಇರುತ್ತೆ. ಬಟ್ ಸರ್, ಈಗ ಇನ್ನೊಂದು ಪ್ರಶ್ನೆ ಬರೋದೇನು ಗೊತ್ತಾ, ರಾಮರಾಜ್ಯ, ರಾಮನ ಆದರ್ಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಅಂತೀವಿ, ಆದರೆ ರಾಮ ಮತ್ತು ಲಕ್ಷ್ಮಣನ ಆ ಸಂಬಂಧ, ಬಾಂಧವ್ಯ ಇತರ ಸಹೋದರರಿಗೂ ಕೂಡ ಮಾರ್ಗದರ್ಶನ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅದನ್ನ ಅನುಸರಿಸ್ಕೊಂಡ್ಬಿಟ್ರೆ ಎಲ್ಲ ಸಂಬಂಧಗಳು ಗಟ್ಟಿಯಾಗಿರುತ್ತೆ ಅಂತ ಅನ್ಸಲ್ವಾ? ಖಂಡಿತವಾಗಿಯೂ ಹೌದು. ನಾವು ಸುಮ್ಮನೆ ಹೇಳೋದಾದ್ರೆ ಅಣ್ಣ ತಮ್ಮಂದಿರ ಕಿತ್ತಾಟ, 1 ಅಡಿ ಜಾಗಕ್ಕೋಸ್ಕರ ಅಣ್ಣ ತಮ್ಮಂದಿರು ಬಡದಾಡೋದನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ರಾಮ ಮತ್ತು ಭರತರು, ರಾಮ ಲಕ್ಷ್ಮಣರದ್ದು ಒಂದು ಪಾರ್ಟ್ ಆದರೆ ರಾಮ ಭರತರದ್ದು ಕೂಡ ಅಂಥದ್ದೇ ಅಲ್ವಾ. ರಾಮ ಭರತ ಎಂಥ ಬದುಕನ್ನು ತೋರಿಸಿಕೊಟ್ಟಂಥವ್ರು ಅಂತಂದರೆ, ಕಾಡಿಗೆ ಹೋದಂಥ ರಾಮನ ಪಾದುಕೆಗಳನ್ನು ಭರತ ತಗೊಂಡು ಬಂದು ಇಲ್ಲಿ ನಂದಿ ಗ್ರಾಮದಲ್ಲಿ ತಾನು ಉಳ್ಕೊಂಡು ಆ ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇರಿಸಿ ತಾನು ಬದುಕುವ ರೀತಿ ಇದೆಯಲ್ಲ, ಅದು ಪರಮಾದ್ಭುತವಾಗಿರುವಂಥದ್ದು ಅಂತ. ನಾನು ಇತ್ತೀಚೆಗೆ ಒಂದು ಸುಂದರವಾಗಿರುವಂಥ ರಾಮಾಯಣದ ಕಥೆ ಒಬ್ಬರು ಹೇಳ್ತಾ ಇರೋದನ್ನು ಕೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ, ರಾಮ ಭರತನ ಬಾಂಧವ್ಯ ಹೆಂಗಿತ್ತು ಅಂತಂದರೆ, ರಾಮ ಕಾಡಿಗೆ ಹೋದಾಗ ವನದೇವಿ ಪ್ರತ್ಯಕ್ಷಳಾಗ್ತಾಳಂತೆ. ಪ್ರತ್ಯಕ್ಷಳಾಗಿ ಕೇಳ್ತಾಳಂತೆ, ರಾಮ ನಾನು ನಿನಗೋಸ್ಕರ ಏನು ಮಾಡಬೇಕು ಅಂತ. ತಕ್ಷಣ ರಾಮ ಹೇಳ್ತಾನಂತೆ, ಏನೂ ಮಾಡಬೇಡ, ನಾನು ಇದುವರೆಗೂ ನಡ್ಕೊಂಡು ಬಂದಿದ್ದೀನಲ್ಲ ಆ ಜಾಗದಲ್ಲಿರೋ ಮುಳ್ಳನ್ನು ತೆಗೆದುಬಿಡು ಅಂತ. ತಕ್ಷಣ ಅವಳು ಕೇಳ್ತಾಳೆ, ನೀನು ನಡೆದು ಬಂದಾಗಿದೆ, ಮುಂದಿಂದು ಮುಳ್ಳು ತೆಗಿ ಏನಿದ್ರೆ ಕೇಳ್ತಿದ್ದೆ ನಾನು, ಹಿಂದಿಂದ ಯಾಕೆ ತೆಗಿಬೇಕು ಅಂತಂದಾಗ, ಏನಿಲ್ಲ ನನ್ನನ್ನು ಹುಡ್ಕೊಂಡು ನನ್ನ ತಮ್ಮ ಬರ್ತಾನೆ, ಅವನಿಗೆ ಮುಳ್ಳು ಚುಚ್ಚಿದ್ರೆ ಭಾಳ ನೋವಾಗತ್ತೆ ಅಂತ. ವನದೇವಿ ಕೇಳ್ತಾಳೆ, ನಿನ್ನ ತಮ್ಮ ಅಷ್ಟು ವೀಕಾ, ಒಂದು ಮುಳ್ಳನ್ನು ಕೂಡ ತಾಳ್ಕೊಳ್ಳಿಕ್ಕಾಗಲ್ವಾ ಅಂತಂದರೆ, ಅವ್ನು ಮುಳ್ಳನ್ನು ತಾಳ್ಕೊಳ್ಳದೆ ಇರೋ ಅಷ್ಟು ವೀಕ್ ಏನಲ್ಲ, ಆದರೆ ಅವನಿಗೆ ಭಾಳ ಬೇಸರ ಆಗ್ಬಿಡುತ್ತೆ, ನನ್ನ ಕಾರಣಕ್ಕೆ ನನ್ನ ಅಣ್ಣ ಈ ಮುಳ್ಳನ್ನೆಲ್ಲ ತುಳ್ಕೊಂಡು ಆಗ್ಬೇಕಂತಲ್ಲ ಅಂತ ಅವ್ನು ಬೇಸರ ಮಾಡ್ಕೊಳ್ತಾನೆ. ಹೀಗಾಗಿ ಅಂಥ ತಮ್ಮನಿಗೆ ತೊಂದರೆ ಆಗಬಾರ್ದು ಅನ್ನೋದು ನನ್ನ ಆಸೆ ಇರೋದು, ಅವನ ಹೃದಯಕ್ಕೆ ಭಾಳ ವೇದನೆ ಆಗಬಾರ್ದು ಅಂತ. ರಾಮ ಮತ್ತು ಭರತನ ಬಾಂಧವ್ಯ ಇದೆಯಲ್ಲ ಅಷ್ಟು ಅದ್ಭುತವಾಗಿರುವಂಥದ್ದು. ಅಗ್ನಿಗೆ ಆಹುತಿ ಆಗ್ಬಿಡ್ತೀನಿ ಅಂತೇಳಿ ತಯಾರು ಮಾಡ್ಕೊಂಡು ಕೂತಿರ್ತಾನೆ. ರಾಮ ಆಂಜನೇಯನನ್ನು ಕಳಿಸ್ಕೊಟ್ಟು ಭರತ ಅವನು ಇಲ್ಲೇ ಇರಬೇಕು ಅಂತ ಆಸೆ ಪಟ್ಟಿದ್ದಾನ, ನೋಡ್ಕೊಂಡು ಬಾ ಅಂತ ಕಳಿಸಿದಾಗ ಆಂಜನೇಯ ಬಂದು ಹೇಳ್ತಾನೆ, ಇಂಥ ತಮ್ಮನನ್ನು ಪಡೆದಿರುವಂಥ ಭಾಗ್ಯಶಾಲಿ ನೀನು, ಅವನು ಅಗ್ಗಿಷ್ಟಕ್ಕೆ ರೆಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ, ಜಂಪ್ ಮಾಡಬೇಕಾದ್ರೊಳಗೆ ಅಂಥೇಳಿ. ಎಂಥ ಬಾಂಧವ್ಯ ಅವರದ್ದು ಅಂತ. ಅಂದರೆ ಈ ಬಾಂಧವ್ಯ ಇದೆಯಲ್ಲ ಬಹುಶಃ ಇವತ್ತಿನ ದಿನಗಳಲ್ಲಿ ನಮಗೆ ಆದರ್ಶವಾಗಬಲ್ಲಂಥದ್ದು. ಅಣ್ಣ ತಮ್ಮಂದಿರ ಈ ಕಿತ್ತಾಟ, ಒಬ್ಬರ ಮೇಲೊಬ್ಬರು ಏರಿ ಹೋಗುವಂಥ, ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ಆಗದೇ ಇರುವಂಥ ಈ ಸಂದರ್ಭಗಳಲ್ಲಿ ನಂಗನ್ಸುತ್ತೆ ರಾಮ ಭರತರು, ರಾಮ ಶತ್ರುಘ್ನರು, ರಾಮ ಲಕ್ಷ್ಮಣರು, ಇವರೆಲ್ಲರ ಈ ಬಾಂಧವ್ಯವನ್ನು ಬಹುಶಃ ಸಮಾಜ ಯೋಚನೆ ಮಾಡಬೇಕು ಅಂತ ಅನ್ಸುತ್ತೆ ನನಗೆ. ಸೊ ದೇವರ ದರ್ಶನ ಮಾಡಿಸ್ಕೊಳ್ಳೋದಕ್ಕೆ ನಾವು ಒಳಗಡೆನೆ ಬಂದಿದ್ದೀವಿ, ನಿಮಗೂ ಕೂಡ ನಾವು ಲಕ್ಷ್ಮಣನ ದರ್ಶನ ಮಾಡಿಸ್ತೀವಿ. ಹೌದು, ಮತ್ತೊಂದ್ಸಲ ನಾನು ಹೇಳಲಿಕ್ಕೆ ಇಚ್ಛೆ ಪಡೋದೇನು ಅಂತಂದ್ರೆ, ಇಡೀ ಜಗತ್ನಲ್ಲಿ ಲಕ್ಷ್ಮಣ ಒಬ್ಬನೇ ನಿಂತಿರುವಂತ ಏಕೈಕ ದೇವಸ್ಥಾನವನ್ನ ನೀವೀಗ ನೋಡ್ತಾ ಇದ್ದೀರಾ. ನೀವು ರಾಮನ ದರ್ಶನ ಪಡ್ಕೊಳ್ತೀರಲ್ಲ, ರಾಮನ ಮಂದಿರದಲ್ಲಾದ್ರೂ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆನಂತರ ಸೀತೆ, ಆಂಜನೇಯ ಎಲ್ಲರೂ ಕಾಣ್ತಾರೆ. ಆದರೆ ಇದೊಂದೇ ದೇವಸ್ಥಾನದಲ್ಲಿ ಮಾತ್ರ ರಾಮನಿಲ್ಲದೆ ಲಕ್ಷ್ಮಣ ಇದ್ದಾನೆ. ಯಾಕೆ ಅಂತಂದರೆ, ರಾಮ ತ್ಯಾಗ ಮಾಡಿದ ಲಕ್ಷ್ಮಣ ಇವನು. ರಾಮ ಕಳಿಸ್ಬಿಡ್ತಾನೆ ಅವನನ್ನು, ಕೊನೆ ಅದು ಅವರ ದೇಹಾಂತ್ಯದ ಸಂದರ್ಭದಲ್ಲಿ ಕಳಿಸ್ಬಿಡ್ತಾನೆ. ಆಗ ಜಲಸಮಾಧಿಗೊಂಡಿದ್ದಾಗಿದ್ದರಿಂದ ಇದು ಬಹಳ ವಿಶಿಷ್ಟವಾಗಿರುವಂಥ ಮಂದಿರ. ನಾನು ಮತ್ತೆ ಈ ವಿಚಾರದಲ್ಲಿ ಹೇಳಬೇಕು ಅಂತಂದರೆ, ವಿಕ್ರಮಾದಿತ್ಯರು ಇಲ್ಲಿ ಅದನ್ನು ಸ್ಥಾಪಿಸಿದರು. ಈಗಿಲ್ಲೊಬ್ಬ ಮಹಂತರು ಈ ಮಂದಿರವನ್ನು ನೋಡ್ಕೊಳ್ತಾರೆ. ಅಫ್ಕೋರ್ಸ್ ಮಂದಿರ ರಿನೋವೇಟ್ ಆಗಬೇಕಾಗಿರೋದು ಇದೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಲಕ್ಷ್ಮಣ್ ಕಿಲಾ ಅಂತ ಕೂಡ ಇದೆ. ಆದರೆ ಇದು ಮಾತ್ರ ಅತ್ಯಂತ ವಿಶಿಷ್ಟವಾಗಿರುವಂಥ ಲಕ್ಷ್ಮಣ ಮಂದಿರ. ಬನ್ನಿ ಆ ಮಂದಿರಕ್ಕೆ ಹೋಗೋಣ. ರಾಮನೂರಿನಲ್ಲಿ ನಿಮ್ಮ
ರಿಪಬ್ಲಿಕನ್ನ ಅತಿ ದೊಡ್ಡ ತಂಡದಿಂದ ಈ ಸಂಭ್ರಮದ ಕ್ಷಣಗಳನ್ನ ಇಂಚಿಂಚಾಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ರಾಮನೂರಿನಲ್ಲಿರುವ ಸರಿಯು ನದಿಯ ತಟದಲ್ಲಿ ನಾವು ನಿಂತಿದ್ದೀವಿ. ಕಾರಣ ರಾಮನ ಹುಟ್ಟಿಗೂ ಆತ ಬೆಳೆದಿದ್ದಕ್ಕೂ ಆ ನಂತರ ದಿನದಲ್ಲಿ ರಾಮ ಮಂದಿರ ಆಗೋದಕ್ಕೆ ಸಂಘರ್ಷ ಕಂಡಿರುವಂತ ಈ ಭೂಮಿಗೆ ಸಾಕ್ಷಿ ಆಗಿರೋದು ಇಲ್ಲಿ ತನಕ ಇದೇ ಸರಿಯು ನದಿ. ನಮ್ಮ ಹಿಂದೂ ಧರ್ಮದಲ್ಲಿ ಸರಿಯು ನದಿಗೆ ವಿಶೇಷವಾದಂತಹ ಸ್ಥಾನ ಕೊಟ್ಟಿದ್ದೀವಿ. ಹಾಗಾದ್ರೆ ಸರಿಯು ನದಿಯ ವಿಶೇಷತೆ ಏನು, ಅದರ ಹಿನ್ನೆಲೆ ಏನು, ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ವಾಗ್ಬಿ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಯು ನದಿ ನಮ್ಮ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿರುವಂತಹ ನದಿ. ಇದರ ವಿಶೇಷತೆ ಇತಿಹಾಸದ ಬಗ್ಗೆ ಹೇಳೋದಾದ್ರೆ, ಒಂದು ಸರಯುವಿನ ಅತ್ಯಂತ ಶ್ರೇಷ್ಠ ಸಂಗತಿ ಏನು ಅಂತಂದ್ರೆ ರಾಮ ಇಲ್ಲಿ ಆಡಿದ್ದ ಅನ್ನೋದೇ ಮೊದಲ ಪ್ರಾಶಸ್ತ್ಯ. ಅದೇ ಅಫ್ಕೋರ್ಸ್ ಭಾರತದಲ್ಲಿ ಎಲ್ಲ ನದಿಗೆ ತುಂಬಾ ವಿಶೇಷವಾಗಿರುವಂಥ ಗೌರವ ಇದೆ. ಆದರೆ ರಾಮ ಆಟ ಆಡಿದ ಜಾಗ ಅನ್ನೋ ಕಾರಣಕ್ಕೋಸ್ಕರ ಸರಯುಗೆ ತುಂಬ ವಿಶೇಷವಾಗಿರೋ ಗೌರವ ಅದು ಗೊತ್ತಿರುವಂಥದ್ದು. ಸರಯುನ ಸ್ವಲ್ಪ ಇದರ ಇತಿಹಾಸವನ್ನು ಕೆದಕಿದರೆ ಆನಂದ ರಾಮಾಯಣ ಏನು ಹೇಳುತ್ತೆ ಅಂತಂದರೆ, ಈ ಸರಯು ನದಿ ಹುಟ್ಟೋಕ್ಕಿಂತ ಮುಂಚೆ ಒಂದು ಘಟನೆ ಅದು ನೆನಪಿಸ್ಕೊಳ್ಳುತ್ತೆ. ಶಂಕಾಸುರ ಅನ್ನೋವಂಥ ಒಬ್ಬ ರಾಕ್ಷಸ ಏನು ಮಾಡ್ತಾನೆ, ವೇದಗಳನ್ನು ಹೊತ್ಕೊಂಡು ಹೋಗ್ಬಿಡ್ತಾನೆ. ಅಂದರೆ ವೇದದ ಜ್ಞಾನ ಈ ಜಗತ್ತಿನಿಂದ ಕಣ್ಮರೆ ಆಗಬೇಕು ಅನ್ನೋ ಪ್ರಯತ್ನವನ್ನು ಆತ ಮಾಡಿದ. ವೇದ ಅನ್ನೋದೇ ಜ್ಞಾನ. ವೇದ ಇಲ್ಲದೆ ಈ ಬೆಳಕು ಅಂತ ಕರೆಸ್ಕೊಳ್ಳಲ್ಪಡುವಂಥ ಜ್ಞಾನದ ನಾಡಾಗಿರುವಂಥ ಭಾರತಕ್ಕೂ ಮೌಲ್ಯ ಇಲ್ಲ. ಹೀಗಾಗಿ ವಿಷ್ಣು ಮತ್ಸ್ಯಾವತಾರವನ್ನು ತಾಳಿ ಅದನ್ನು ವಾಪಸ್ ತೆಗೆದುಕೊಂಡು ಬರುವಂಥ ಒಂದು ಘಟನೆಯನ್ನು ನಾವು ಪುರಾಣದಲ್ಲಿ ಕೇಳ್ತೀವಿ. ಹೀಗೆ ವಿಷ್ಣು ಅದನ್ನು ವಾಪಸ್ ತೆಗೆದುಕೊಂಡು ಬರ್ತಾನೆ, ಅದನ್ನು ಬ್ರಹ್ಮನಿಗೆ ಕೊಟ್ಟು ಮತ್ತೆ ಈ ಜ್ಞಾನದ ಪರಂಪರೆ ಮುಂದುವರಿಯುವಂತೆ ಒಂದು ಪ್ರಯತ್ನ ಮಾಡ್ತಾನೆ. ಆದರೆ ಆನಂತರ ಈ ಥರದೊಂದು ಉಳಿಯುವ ಕೆಲಸ ಆದ ನಂತರ ಸಾಕ್ಷಾತ್ ಈ ಭಾರತ ಮತ್ತೆ ಬೆಳಗ್ತಾ ಇರೋದನ್ನು ನೋಡಿದ ವಿಷ್ಣುವಿಗೆ ಆನಂದ ಬಾಷ್ಪ ಬರುತ್ತಂತೆ. ಖುಷಿಯಾಗತ್ತೆ, ಜ್ಞಾನದ ಪರಂಪರೆ ಮತ್ತೆ ಉಳಿತಲ್ಲ ಅಂತ. ಅದನ್ನು ಕೇಳಿದ ನಂತರ ಅಥವಾ ಅದನ್ನು ನೋಡಿದ ಬ್ರಹ್ಮ ಆ ಆನಂದ ಬಾಷ್ಪವನ್ನು ಸಂಗ್ರಹಿಸಿ ಮಾನಸ ಸರೋವರನ್ನು ರೂಪುಗೊಳಿಸ್ತಾನೆ ಅಂತ ಗೊತ್ತಿರುವಂಥ ಸಂಗತಿ. ಅದಾದಮೇಲೆ ವಿವಸ್ವತ ಅನ್ನುವಂಥ ಒಬ್ಬ ರಾಜ ಈ ಮಾನಸ ಸರೋವರಕ್ಕೆ ಬಾಣವನ್ನು ಬಿಟ್ಟು ಆ ಮಾನಸ ಸರೋವರನ ಹರಿಸ್ತಾನಲ್ಲ, ಅದು ಸರಯು ಆಗತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಕೋಸಲದ ಭಾಗದಲ್ಲಿ, ಈ ಭಾಗದಲ್ಲಿ ಅತ್ಯಂತ ಪ್ರಮುಖವಾಗಿ ಹರಿಯುವಂಥ ನದಿ ಇದು. ಹಿಮಾಲಯದ ಕಡೆಯಿಂದಲೇ ಬರುತ್ತೆ ಅನ್ನುವ ಭಾವ ಇದಕ್ಕಿದೆ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಹೆಸರಿದ್ರೂ ಕೂಡ ಕೋಸಲಕ್ಕೆ ಬಂದಾಗ ಇದರ ಹೆಸರು ಇದು ಸರಯು ಅಂತ ಕರೆಯಲ್ಪಡುತ್ತೆ. ಈ ಸರಯು ಆ ದಿಕ್ಕಿನಿಂದ ಬಹಳ ವಿಶಿಷ್ಟವಾಗಿರುವಂಥದ್ದು. ಇದರ ಕುರಿತಂತೆ ರಾಮಾಯಣದಲ್ಲಿ ಉಲ್ಲೇಖ ಬರುತ್ತೆ. ಆನಂತರ ತುಳಸಿದಾಸರು ತಮ್ಮ ರಾಮಚರಿತ ಮಾನಸದಲ್ಲಿ ಉಲ್ಲೇಖ ಮಾಡ್ತಾರೆ. ಅವಧಪುರಿ ಮಮಪುರಿ ಸುಹಾವನಿ ಉತ್ತರ ದಿಸಾ ಬಹಿ ಸರಯು ಪಾವನಿ ಅಂತ ಅವರು ತಮ್ಮ ರಾಮಚರಿತ ಮಾನಸದಲ್ಲಿ ಹೇಳ್ತಾರೆ. ಅಯೋಧ್ಯೆಯ ಉತ್ತರ ದಿಕ್ಕಿನಲ್ಲಿ ಸರಯು ನದಿ ಹರಿಯುತ್ತೆ, ಪಾವನವಾದ ಸರಯು ನದಿ ಅಂತ ಅವರು ಕೂಡ ಇದನ್ನ ಉಲ್ಲೇಖ ಮಾಡ್ತಾರೆ. ಆ ದೃಷ್ಟಿಯಿಂದ ತುಂಬಾ ಪವಿತ್ರವಾಗಿರುವಂತ ಸರಯು ನದಿ ಅಂತ ಅನ್ಸುತ್ತೆ. ಸರಯು ನದಿಯಲ್ಲಿ ಮಿಂದೆದ್ರೆ ನಮ್ಮ ಜೀವನ ಪಾವನ ಆಗುತ್ತೆ ಅನ್ನೋ ವಿಚಾರ ಕೂಡ ಅನೇಕರಲ್ಲಿ ಈ ಭಾವನೆ ಇದೆ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಸಹಜವಾಗಿಯೇ ಯಾಕೆ ಸರಯು ನದಿ ಅತ್ಯಂತ ಪಾವನ ಅಂತ ಅನ್ನಿಸ್ಕೊಳತ್ತೆ ಅಂತಂದ್ರೆ, ಒಂದು ರಾಮ ಇಲ್ಲಿ ಆಡಿದ್ದ ಮೊದಲನೇದು. ಎರಡನೇದು ರಾಮನ ಸಮಾಧಿಯಾಗಿದ್ದಿಲ್ಲೇ. ನಾವು ಗುಪ್ತಾರ್ ಘಾಟಲ್ಲಿ ನೋಡಬೇಕಾದ್ರೆ ರಾಮ ತನ್ನ ಅಂತಿಮ ಕ್ಷಣಗಳಲ್ಲಿ ಸರಯುನಲ್ಲಿ ಒಂದಾಗಿ ಹೋಗ್ಬಿಡ್ತಾನೆ. ಈ ಸರಯುನಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಳ್ತಾನೆ ಅನ್ನೋದು ನಾವು ಕೇಳ್ತೀವಿ. ಲಕ್ಷ್ಮಣ ತನ್ನ ಅಂತ್ಯಗೊಳಿಸಿಕೊಳ್ಳೋದು ಇದೇ ಸರಯು ನದಿಯಲ್ಲಿ. ಲಕ್ಷ್ಮಣ ಹೊರಟ ನಂತರ ಊರ್ಮಿಳೆ ಕೂಡ ಸರಯುನಲ್ಲಿ ತನ್ನನ್ನು ತಾನು ಅಂತ್ಯಗೊಳಿಸಿಕೊಂಡು ರಾಮನ ಪದತಲವನ್ನು ಸೇರ್ತಾಳೆ ಅನ್ನೋದನ್ನ ನಾವು ಉದ್ದಕ್ಕೂ ಕಂಡುಕೊಂಡು ಬರ್ತೀವಿ. ಇವೆಲ್ಲವನ್ನು ನೋಡುವಾಗ ಈ ಅಯೋಧ್ಯ ಭೂಮಿಯಲ್ಲಿ ನಾವು ಯಾರನ್ನ ಭಗವಂತ ಅಂತ ತಿಳ್ಕೊಳ್ತೀವೋ, ಭಗವಂತ ಅಂತ ನಂಬ್ತೀವೋ, ಅವರೆಲ್ಲರೂ ಕೂಡ ಸರಯುದಲ್ಲೇ ಒಂದಾಗಿರೋದ್ರಿಂದ ನೀವು ಸರಯುದಲ್ಲಿ ಒಂದ್ಸಲ ಮುಳುಗಿ ಹೇಳ್ತಾ ಇದ್ದೀರಾ ಅಂತಂದ್ರೆ ಸಾಕ್ಷಾತ್ ರಾಮನನ್ನ ನೀವು ಮೈ ತುಂಬಿಸ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಸಾಕ್ಷಾತ್ ಲಕ್ಷ್ಮಣನನ್ನ ಮೈ ತುಂಬಿಸ್ಕೊಳ್ತಾ ಇದ್ದೀವಿ ಅಂತ ಅರ್ಥ. ಹೀಗಾಗಿ ಸರಯುನಲ್ಲಿ ಮೀಯೋದು ಅಂತಂದ್ರೆ ಅತ್ಯಂತ ಪವಿತ್ರವಾದ್ದು ಅಂತ ಭಾವಿಸ್ತಾರೆ. ನಾನು ಬೆಳಗ್ಗೆ ನೋಡ್ತಾ ಇದ್ದೀನಿ, ವೀಕ್ಷಕರಿಗೆ ಗೊತ್ತಿರಲಿ ಅಂತ ಹೇಳ್ತಿದ್ದೀನಿ, ಯಾವ ಪರಿ ಚಳಿ ಇದೆ ಅಂತಂದ್ರೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಆ ಪರಿಯ ಗಾಳಿ ಇದೆ ಇಲ್ಲಿ. ಟೆಂಪರೇಚರ್ ಬೆಳಗ್ಗೆ ಒಂದು 7 ಡಿಗ್ರಿ 5ರಿಂದ 7 ಡಿಗ್ರಿ ಅಥವಾ 8 ಡಿಗ್ರಿ ರೇಂಜಲ್ಲಿ ಇರುತ್ತೆ. ಆ ಹೊತ್ತಲ್ಲೂ ಅನೇಕರು ಇಲ್ಲಿಗೆ ಬರ್ತಾರೆ, ಸರಯುನಲ್ಲಿ ಮಿಂದು ಸ್ನಾನ ಮಾಡಿ ಹೋಗ್ತಾರೆ. ಕರ್ನಾಟಕದ ಒಬ್ಬ ಅರ್ಚಕರು ನಾನು ಮಾತನಾಡಿಸ್ತಾ ಇದ್ದೆ, ಅವರು ಪೂಜೆಯಲ್ಲಿ ನಿರತರಾಗಿದ್ದಾರೆ. ಬೆಳಗ್ಗೆ 4:30-5 ಗಂಟೆಗೆ ಬಂದು ಸರಯುನಲ್ಲಿ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ ಅಂತ ಕೇಳಿದಾಗ ಒಂದ್ಸಲ ಮೈ ಮೇಲೆ ಮುಳ್ಳುಗಳೆದ್ವು ನನಗೆ. ಅಂದರೆ ಹೇಗೆ ಸಾಧ್ಯ ಇದು ಅಂತ. ಅಂದರೆ ಶ್ರದ್ಧೆಯಿಂದ ಜನ
ಇವತ್ತಿಗೂ ಕೂಡ ಆ ಭಾವನೆಯನ್ನ ಇಟ್ಕೊಂಡಿದ್ದಾರೆ ಸರಿಯೂನೊಂದಿಗೆ, ಅದರಲ್ಲಿ ಯಾವ ಅನುಮಾನ ಇಲ್ಲ ಅಂತ. ಬಟ್ ಇದ್ರ ಜೊತೆಗೆ ಸರ್, ಬ್ರಾಹ್ಮಿ ಮುಹೂರ್ತದಲ್ಲೇ ಬಂದು ಸರಿಯೂ ನದಿಯಲ್ಲಿ ಮಿಂದೆದ್ರೆ ಇನ್ನೂ ಕೂಡ ಒಳ್ಳೇದಾಗುತ್ತೆ ಅಂತ ಸ್ವತಃ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗುವಂತ ಸಂದರ್ಭದಲ್ಲಿ ಜನವರಿ 22ಕ್ಕೆ ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಇದೇ ಸರಿಯೂ ನದಿ ತಟದಲ್ಲಿ ಬಂದು ಅವರು ಮಿಂದೇಳ್ತಾರೆ ಅನ್ನುವಂತಹ ವಿಚಾರ ಯಾಕಿಷ್ಟು ವಿಶೇಷ ಬ್ರಾಹ್ಮಿ ಮುಹೂರ್ತ ಸರಿಯೂ ನದಿಗೂ? ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯಿಸೋದಕ್ಕಿಂತ ಕೆಲವು ಘಳಿಗೆಗಳು ಮುಂಚೆ ಇರೋದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ನಾವು ಯಾರು ಸೂರ್ಯನ ಉದಯಿಸೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರೋ ಅತ್ಯುತ್ಕೃಷ್ಟವಾದ್ದು ಅಂತ ಹೇಳ್ತಾರೆ. ಕೊನೆ ಪಕ್ಷ ಸೂರ್ಯ ಉದಯಿಸುವ ಸಂದರ್ಭದಲ್ಲಾದರೂ ಎದ್ರೆ ಅದು ಮಧ್ಯಮ ಅಂತಾರೆ. ಸೂರ್ಯ ಉದಯಿಸಿದ ನಂತರ ಹೇಳೋದು ಅತ್ಯಂತ ಕೆಟ್ಟದ್ದು ಅಂತ ಹೇಳಲಾಗತ್ತೆ. ನಮ್ಮಲ್ಲಿ ಬಹುತೇಕರದ ಪದ್ಧತಿ ಸೂರ್ಯ ಉದಯಿಸಿದ ನಂತರವೇ ಇದೆ. ಆದರೆ ಭಾರತೀಯ ಹಿಂದೂ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಏನು ಹೇಳಿದೆ ಅಂತಂದ್ರೆ ಆ ಬ್ರಾಹ್ಮಿ ಮುಹೂರ್ತ ಅದು ದೇವತೆಗಳು ಏಳುವಂತ ಸಂದರ್ಭ ಅಂತ ಕೂಡ ಹೇಳಲಾಗತ್ತೆ. ಆ ಸಂದರ್ಭದಲ್ಲಿ ನಾವು ಎದ್ದು ಈ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಸಾಕ್ಷಾತ್ ಆ ದೈವ ಭಾವನೆ, ದೈವಿ ಕಳೆ ನಮ್ಮಲ್ಲಿ ತುಂಬಿಕೊಳ್ಳೋದು ಸಾಧ್ಯ ಅನ್ನುವಂಥ ಪ್ರಜ್ಞೆ, ಪ್ರತೀತಿ ನಮ್ಮಲ್ಲಿ ಇರೋದ್ರಿಂದ ಎಲ್ಲ ದೈವಿ ಕಾರ್ಯಗಳಿಗೆ ಆ ಸಮಯ ತುಂಬಾ ಒಳ್ಳೆಯದು ಅಂತ ಹೇಳಲಾಗತ್ತೆ. ಅಯೋಧ್ಯೆ ನೋಡೋದಕ್ಕೆ ಎಲ್ಲಾ ರೀತಿಯಲ್ಲಿ ಬದಲಾವಣೆಯಾಗಿದೆ, ಅಭಿವೃದ್ಧಿ ಕೆಲಸಗಳಾಗಿದೆ, ರಾಮ ಮಂದಿರ ನಿರ್ಮಾಣ ಆಯಿತು, ಅದನ್ನೆಲ್ಲ ಕಣ್ತುಂಬಿಕೊಳ್ತಾ ಇದೀವಿ. ಆದ್ರೆ ಅಯೋಧ್ಯೆಯಲ್ಲಿ ಏನಾದ್ರೂ ಬದಲಾವಣೆ ಆಗಿಲ್ಲ ಅಂದ್ರೆ ಸರಿಯೂ ನದಿ ಮಾತ್ರನಾ ಹೇಗೆ? ಹಾಗೇನಿಲ್ಲ. ನೀವು ಸರಿಯೂ ಘಾಟನ್ನು ನೋಡಿದ್ರೆ, ನಾವು ಎಲ್ಲಿ ಸ್ಟುಡಿಯೋಗಳನ್ನು ಹಾಕಿದೀವೋ, ರಿಪಬ್ಲಿಕ್ ಸ್ಟುಡಿಯೋ ಇರ್ಬೋದು ಅಥವಾ ಎಲ್ಲ ಚಾನೆಲ್ಗಳ ಸ್ಟುಡಿಯೋ, ಘಾಟ್ ಏನು ಅಭಿವೃದ್ಧಿ ಆಗಿದೆ. ಹೀಗಿರಲಿಲ್ಲ ಘಾಟಗಳು, ಈಗ ಬಹಳ ಚೆನ್ನಾಗಾಗಿದೆ. ಈಗ ಸರಿಯೂ ತಟವನ್ನು ಇಂಪ್ರೂವ್ ಮಾಡುವಂಥ ಕೆಲಸ ನಡೀತಾ ಇದೆ. ಅಫ್ಕೋರ್ಸ್ ತುಂಬ ಕೆಲಸ ಇದೆ. ಇಲ್ಲಿ ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ, ಆ ಮೆಟ್ಟಿಲುಗಳ ವರ್ಕ್ ನಡೀತಾ ಇದೆ. ಪ್ರಾಬಬಲಿ ಇನ್ನೊಂದು 4-5 ವರ್ಷಗಳ ನಂತರ, ಅನೇಕರು ಹೇಳ್ತಾರೆ ಮಂದಿರ ಇನ್ನೂ ಪೂರ್ಣಗೊಂಡಿಲ್ಲ ಅಂತ. ಅದು ಇಷ್ಟು ಬೇಗನೆ ಆಗುವಂಥ ಕೆಲಸ ಇಲ್ಲ, ಅದು ಸುದೀರ್ಘವಾಗಿರುವಂಥ ಕೆಲಸ. ಆದರೆ ಇನ್ನೊಂದು 4-5 ವರ್ಷಗಳ ನಂತರ ಅಯೋಧ್ಯೆಗೆ ಬಂದರೆ, ಇವತ್ತು ನಾವೇನು ಅಯೋಧ್ಯೆಯನ್ನು ನೋಡಿದೆವೋ ಅದಕ್ಕಿಂತಲೂ ಭಿನ್ನವಾದ ಸ್ವರೂಪವುಳ್ಳಂಥ ಅಯೋಧ್ಯೆ ನೋಡ್ಲಿಕ್ಕೆ ಸಿಗುತ್ತೆ. ಆವತ್ತು ಸರಿಯೂ ಘಟ್ಟದ ಕಾರಣವೂ ಅದರ ಸುತ್ತಮುತ್ತಲೂ ಕೂಡ ತುಂಬ ಬೆಳವಣಿಗೆ ಆಗೋದನ್ನು ನಾವು ನೋಡ್ತೀವಿ. ಮತ್ತು ಪ್ರತಿ ದೀಪಾವಳಿಗೂ ಈ ಲಕ್ಷಾಂತರ ದೀಪಗಳನ್ನೇನು ಬೆಳಗ್ತಾರೆ, ಆಗ ಉದ್ದಕ್ಕೂ ಸರಿಯೂ ಘಾಟನ್ನು ಇದಕ್ಕೋಸ್ಕರ ಬಳಸ್ಕೊಳ್ತಾರೆ. ಇವೆಲ್ಲವನ್ನು ನೋಡುವಾಗ ನನಗನ್ಸುತ್ತೆ ಇನ್ನೊಂದು 5 ವರ್ಷಗಳ ಕಾಲ ಈ ಡೆವಲಪ್ಮೆಂಟಿಗೆ ಬೇಕು. ಮಿತ್ರ, ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ, ನೀವೊಂದು 5 ವರ್ಷಗಳ ಮುಂಚೆ, 10 ವರ್ಷಗಳ ಮುಂಚೆ ಇದೇ ಅಯೋಧ್ಯೆಗೆ ಬಂದಿದ್ರೆ ಯಾವುದೋ ಹಳ್ಳಿಗೆ ಬಂದಂತ ಆಗ್ತಿತ್ತು. ಇವತ್ತು ಜಗತ್ತಿನ ಒಂದು ಸುಂದರವಾಗಿರುವಂತ ನಗರಕ್ಕೆ, ಒಂದು ಪ್ಲಾನ್ಡ್ ಸಿಟಿಗೆ ಬಂದಂತೆ ಅನಿಸುತ್ತೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ ನನಗೆ. ನಮಗೆಲ್ಲ ಗೊತ್ತು, ನೀವೇ ಹೇಳಿದ್ರಿ, ರಾಮನ ಹುಟ್ಟಿಗೂ ಆತ ಆಟ ಆಡಿ ಬೆಳೆದಿದ್ದಕ್ಕೂ ಸಾಕ್ಷ್ಯ ಆಗಿದ್ದು ಸರಿಯೂ ನದಿ, ಕೊನೆಗೆ ಆತ ಜಲಸಮಾಧಿ ಆಗಿದ್ದು ಕೂಡ ಸರಿಯೂ ನದಿಯಲ್ಲಿ ಅಂತ. ಆ ಸನ್ನಿವೇಶ ಹೇಗಿತ್ತು? ಯಾಕೆ ಇಲ್ಲೇ ರಾಮ ಜಲಸಮಾಧಿ ಆಗುವಂತ ಪ್ರಸಂಗ ಬಂದೋದಕ್ತು? ಅದ್ರ ಬಗ್ಗೆ ವೀಕ್ಷಕರಿಗೆ ಕೊನೆಯದಾಗಿ ಹೇಳೋದಾದ್ರೆ, ಒಂದು ರಾಮನ ಪರಿನಿರ್ವಾಣ ಬಹಳ ವಿಶಿಷ್ಟವಾಗಿರುವಂತ ಸಂಗತಿ. ರಾಮನ ಅಂದ್ರೆ, ನಾನು ಈ ಹಿಂದೆಯೂ ಹೇಳದಂತೆ, ರಾಮ ಇಲ್ಲೇ ಉಳ್ಕೊಂಡ್ಬಿಟ್ನಲ್ಲ, ಅಯೋಧ್ಯೆಯನ್ನ ಪ್ರೀತಿಸ್ಕೊಂಡು ಉಳ್ಕೊಂಡ್ಬಿಟ್ನಲ್ಲ ಅನ್ನೋ ಕಾರಣಕ್ಕೆ ದೇವತೆಗಳಿಗೂ ಗಾಬರಿ ಆಯ್ತು ಅಂತ ಹೇಳ್ತಾರೆ. ಏನಪ್ಪ, ಬರ್ತಾನೆ ಇಲ್ಲ, ವೈಕುಂಠ ಖಾಲಿಯಾಗೋಗಿದೆ, ವಿಷ್ಣುವನ್ನ ಕರೆಸ್ಬೇಕಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ದೂರ್ವಾಸ ಮುನಿಗಳನ್ನ ಬಳಸ್ಕೊಂಡು ಒಂದು ಸಣ್ಣ ಕಾನ್ಸ್ಪಿರಸಿಯನ್ನ ಪ್ಲಾನ್ ಮಾಡ್ತಾರೆ. ದೂರ್ವಾಸ ಮುನಿಗಳು ಹೇಳಿರುವಂತ ಮಾತನ್ನ ಲಕ್ಷ್ಮಣ ನಡೆಸ್ಕೊಡೋದ್ರಲ್ಲಿ ಸೋತು ಹೋಗೋದ್ರಿಂದ ಆಗ ರಾಮ ಲಕ್ಷ್ಮಣನ ದೂರ ತಳ್ಳಬೇಕಾದ ಅನಿವಾರ್ಯತೆ ಬರುತ್ತೆ. ನಾನು ಮಾತು ಕೊಟ್ಟಿದ್ದೆ, ಶಿಕ್ಷೆ ಕೊಡ್ತೀನಿ ನನ್ನ ಮಾತನ್ನು ಮೀರಿದವರಿಗೆ ಅಂತ, ನೀನು ನನ್ನ ಮಾತನ್ನು ಮೀರಿರೋದ್ರಿಂದ ನಿನ್ನನ್ನು ನಾನು ನನ್ನಿಂದ ದೂರ ಮಾಡ್ತೀನಿ ಅಂತ. ಲಕ್ಷ್ಮಣನಿಗೆ ರಾಮನಿಂದ ದೂರ ಮಾಡೋದು ಅಂತಂದ್ರೆ ಅದಕ್ಕಿಂತ ಕೆಟ್ಟದ್ದು ಮತ್ತೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹಾಗೆ ದೂರಗೊಂಡಂತ ಲಕ್ಷ್ಮಣ ಪೂರ್ಣ ಪ್ರಮಾಣದಲ್ಲಿ ಅವನು ಇಲ್ಲಿಗೆ ಬಂದು ಜಲಸಮಾಧಿ ಆಗ್ತಾನೆ. ತನ್ನ ತಮ್ಮನನ್ನ ಕಳ್ಕೊಂಡಂತ ರಾಮನಿಗೆ ಎಲ್ಲವನ್ನೂ ಕಳ್ಕೊಂಡಂತೆ ಅನಿಸಿರ್ಲಿಕ್ಕೆ ಸಾಕು. ಹೀಗಾಗಿ ರಾಮನೂ ಕೂಡ ಗುಪ್ತಾರ್ ಘಾಟ್ನ ಭಾಗದಲ್ಲಿ ಹೋಗಿ ಆತ ತನ್ನನ್ನು ತಾನು ನದಿಗೆ ಸಮರ್ಪಿಸಿಕೊಳ್ತಾನೆ. ಅದನ್ನು ಜಲಸಮಾಧಿ ಅಂತ ಕರೀಲಿಕ್ಕೆ ಬರೋದಿಲ್ಲ. ಆತ ನದಿಯ ಮೂಲಕ ವೈಕುಂಠ ಧಾಮಕ್ಕೆ ಹೋಗ್ತಾನೆ ಅಂತ ಎಲ್ಲ ದೇವತೆಗಳು ಸಂತುಷ್ಟರಾಗ್ತಾರೆ. ಹೀಗಾಗಿ ಈ ನದಿ ಇದೆಯಲ್ಲ, ಇವೆಲ್ಲದಕ್ಕೂ ಸಾಕ್ಷಿ. ನನಗೆ ಪದೇ ಪದೇ ಅನ್ಸೋದು ಏನು ಅಂತಂದ್ರೆ, ಇಲ್ಲಿ ಎಲ್ಲವೂ ಬದಲಾಗಿದೆ. ಈ ಕಟ್ಟಡಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬದಲಾಗಿವೆ. ಇಲ್ಲಿ ಬೇರೆ ಬೇರೆಯವರು ಬಂದು ಹೋಗಿದ್ದಾರೆ. ಸಿಕ್ಕಾಪಟ್ಟೆ ಮಣ್ಣು ಬಂದು ಮುಚ್ಚಿ ಹೋಗಿದ್ದಿರ್ಬೋದು, ಅನೇಕ ಆಕ್ರಮಣಕಾರಿಗಳು ಬಂದು ಬೇರೆ ಬೇರೆದನ್ನು ಬದಲಾಯಿಸಿರ್ಬೋದು. ಆದರೆ ಬದಲಾಗದೆ ಇರೋದು ಸರಯೂ ಮಾತ್ರ. ಹೀಗಾಗಿ ರಾಮ ಹುಟ್ಟಿದ್ದಾನೆ, ಸರಯೂ ನೋಡಿದೆ. ರಾಮ ಕಾಡಿಗೆ ಹೋಗಿದ್ದಾನೆ, ಸರಯೂ ನೋಡಿದೆ. ರಾಮ ಮರಳಿ ಬಂದಿದ್ದಾನೆ, ಸರಯೂ ನೋಡಿದೆ. ರಾಮ ಆನಂತರ ಇಲ್ಲಿ ಮಂದಿರ ಲವ ಕಟ್ಟಿದ್ದಾನೆ, ಸರಯೂ ನೋಡಿದೆ. ಇದನ್ನ ಅನೇಕ ಆಕ್ರಮಣಕಾರಿಗಳು ಒಡೆದಾಕಿದ್ದಾರೆ, ಸರಯೂ ನೋಡಿದೆ. ಇದೇ ಕರಸೇವಕರನ್ನ ಸರಯೂ ತನ್ನ ಮಡಿಲೊಳಗೆ ಇಟ್ಕೊಂಡಿದೆ. ಅದರ ರಕ್ತವನ್ನ ಸರಯೂ ನೋಡಿದೆ. ಮತ್ತಿವತ್ತು ಪುನರ್ ನಿರ್ಮಾಣಗೊಳ್ತಾ ಇರುವಂತ ಈ ರಾಮ ಮಂದಿರವನ್ನು ಸರಯೂ ನೋಡ್ತಾ ಇದೆ. ಹೀಗಾಗಿ ಸರಯೂಗೆ ನಾನು ಧನ್ಯ ಧನ್ಯ ಅಂತ ಹೇಳಲಿಕ್ಕೆ ಯಾಕೆ ಇಚ್ಛೆ ಪಡ್ತೀನಿ ಅಂತಂದ್ರೆ, ಎಲ್ಲದರ ವಿಟ್ನೆಸ್ ಏಕ ಮಾತ್ರ ಸರಯೂ ಅಂತ ಅನ್ಸುತ್ತೆ.
ನೋಡಿ, ರಾಮ ಹುಟ್ಟಿಗೂ, ರಾಮ ಆಟ ಆಡಿ ಬೆಳೆದಿದ್ದಕ್ಕೂ, ಆತ ಕಾಡಿಗೆ ಹೋಗಿದ್ದಕ್ಕೂ, ವಾಪಸ್ ಬಂದಿದ್ದಕ್ಕೂ, ಜೊತೆಗೆ ರಾಮ ಮಂದಿರ ಕೆಡವಿದ್ದಕ್ಕೂ ಸರಿಯೂ ನದಿ ಸಾಕ್ಷಿಯಾಗಿದ್ದು, ಈಗ ಈ ಸಂಭ್ರಮದ ಕ್ಷಣಗಳಿಗೂ ಸಾಕ್ಷಿ ಆಗ್ತಾ ಇರೋದು ಇದೇ ಸರಿಯೂ ನದಿ. ರಾಮ ತಾನು ಜನ್ಮ ಪಡೆದಂತಹ ಸ್ಥಳದಲ್ಲಿ ಮತ್ತೆ ವಿರಾಜಮಾನನಾಗಿದ್ದಾನೆ, ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಇದೇ ಸರಿಯೂ ನದಿ. ಈ ಸರಿಯೂ ನದಿಯ ಮಹತ್ವ ನಿಮಗೆ ತಿಳಿಸಿಕೊಡುವ ಪ್ರಯತ್ನವನ್ನ ನಾವು ಮಾಡಿದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನೇರ ಮಾತು, ಕಣ್ಣಲ್ಲಿ ಕಣ್ಣಿಟ್ಟು. ಇದು ರಿಪಬ್ಲಿಕ್ ಕನ್ನಡ, ನಿಮ್ಮ ಧ್ವನಿ.